ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫುಡ್ ವಿತ್ ರಾಜಿ. ಸೊ ಇದು ನಾನು ತುಂಬಾ ಸಿಂಪಲ್ ಆಗಿ ಚಿಕನ್ ಸುಕ್ಕ ರೆಸಿಪಿಯನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನು ಅರ್ಧ ಕೆಜಿ ಚಿಕನ್ ಅನ್ನ ತಗೊಂಡಿದ್ದೀನಿ. ನಂತರ ನಾನು ಅದಕ್ಕೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಅರಿಶಿಣ, ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ. ನಂತರ 4 ರಿಂದ 6 ಟೇಬಲ್ ಸ್ಪೂನ್ ಮೊಸರು, ನಂತರ ಅರ್ಧ ನಿಂಬೆಹಣ್ಣು ರಸವನ್ನ ಅದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲವನ್ನ ಆಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ಒಂದು 4 ರಿಂದ 5 ಅವರ್ ಅದನ್ನ ಮ್ಯಾರಿನೇಷನ್ ಇಡಿ. ಸೊ ಅವಾಗ ಚಿಕನ್ ಏನಿದೆ ಮಸಾಲೆನ ನೀಟಾಗಿ ಇರ್ಕೊಳ್ಳುತ್ತೆ. ಸೊ ನೀವು ಊಟದ ಜೊತೆ ನೆಂಚ್ಕೊಳಕ್ ಆಗಿರ್ಬೋದು ಅಥವಾ ಈವ್ನಿಂಗ್ ಸ್ನಾಕ್ ಆಗಿರ್ಬೋದು. ಸೊ ಈ ರೀತಿ ಚಿಕನ್ ಸುಕ್ಕ ಮಾಡ್ಕೊಂತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಂತೂ ಹೇಳಿ ಮಾಡಿಸಿದ ಅಡುಗೆ ಇದು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು. ನೀವೇನು ಹೋಟ್ಲ್ಗಳಲ್ಲಿ ತಿಂದಿರ್ತೀರಾ ಸೊ ಅದೇ ರೀತಿ ಟೇಸ್ಟ್ ಬರುತ್ತೆ. ಸೊ ಮ್ಯಾರಿನೇಷನ್ ಆದ ನಂತರ ಸೊ ನೋಡ್ತಾ ಇರ್ಬೋದು, ಈಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದಾದ ನಂತರ ನಾನು 1 ಈರುಳ್ಳಿ 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕಿದ ನಂತರ ನಾನು ಈರುಳ್ಳಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನು ಅರ್ಧ ಟೊಮೆಟೊ ಹಣ್ಣನ್ನ ಅದಕ್ಕೆ ಆಡ್ ಮಾಡ್ಕೊಂಡು ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಸೊ ಜಾಸ್ತಿ ಈರುಳ್ಳಿ ಜಾಸ್ತಿ ಟೊಮೆಟೊನ ಬೇಕಾಗೋದಿಲ್ಲ ಇದಕ್ಕೆ. ಜಸ್ಟ್ ಸ್ವಲ್ಪ ಒಗ್ಗರಣೆ ರೀತಿಯಲ್ಲಿ ಸ್ವಲ್ಪ ಹಾಕೊಳ್ಳಿ ಸಾಕಾಗುತ್ತೆ. ಸೊ ನಾವು ನಿಂಬೆಹಣ್ಣು ರಸ ಕೂಡ ಹಾಕಿರ್ತೀವಿ. ಸೊ ಹಾಗಾಗಿ ಟೊಮೆಟೊನು ಅರ್ಧ ಹಾಕೊಳ್ಳಿ. ಅರ್ಧ ಕೆಜಿಗೆ ಅರ್ಧ ಟೊಮೆಟೊ ಸಾಕಾಗುತ್ತೆ. 1 ಕೆಜಿ ಚಿಕನ್ ತಗೊಂತೀರ ಅಂದ್ರೆ 1 ಅಥವಾ 2 ಟೊಮೆಟೊನ ಆಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಹುಳಿ ಇಷ್ಟಪಡ್ತೀರಾ ಅಂದ್ರೆ ಸ್ವಲ್ಪ ಟೊಮೆಟೊನ ಜಾಸ್ತಿ ಕೂಡ ಹಾಕೋಬಹುದು. ಸೊ ಈಗ ನೋಡ್ತಿರ್ಬೋದು ನೀವು, ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಾದ ನಂತರ ನಾನು ಏನ್ ಚಿಕನ್ ನ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಸೊ ಆ ಚಿಕನ್ ಅನ್ನ ಈಗ ಅದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಚಿಕನ್ ತುಂಬಾನೇ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಯಾವುದೇ ಕಾರಣಕ್ಕೂ ನೀರನ್ನ ಹಾಕೋದಕ್ಕೆ ಹೋಗ್ಬಿಡಿ, ಮತ್ತೆ ಯಾವುದೇ ಮುಚ್ಚಳ ಹಾಕಿ ಮುಚ್ಚೋದಕ್ಕೆ ಹೋಗ್ಬಿಡಿ. ಹಾಗೆ ಎಲ್ಲವನ್ನ ಫ್ರೈ ಮಾಡಿ. ಸೊ ನೀವು ನೋಡ್ತಾ ಇರ್ಬೋದು, ಅದಾಗದೇ ನೀರು ಬಿಟ್ಕೊಂತ ಇದೆ. ಸೊ ಆ ನೀರೇನಿದೆ ಎಲ್ಲ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋದಕ್ಕೆ ಹೋಗ್ಬಿಡಿ. ಸೊ ನಾನಿಲ್ಲಿ ಯಾವುದೇ ರೀತಿಯಾದಂತಹ ರೆಡಿ ಮಸಾಲೆಗಳನ್ನ ಕೂಡ ಯೂಸ್ ಮಾಡಿಲ್ಲ. ಸೊ ನೀರಿನ ಅಂಶ ಎಲ್ಲ ಡ್ರೈ ಆದ ನಂತರ ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಅದಕ್ಕೆ ರೋಸ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫೈನಲ್ ಟಚ್ ಅನ್ನು ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದೇ ರೀತಿ ಸಿಂಪಲ್ ರೆಸಿಪಿಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಎಲ್ಲರೂ ತಪ್ಪದೆ ನನ್ನ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.